ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕರ್ನಾಟಕಕ್ಕೆ ಗುಜರಾತ್ ಮಾಡೆಲ್ ಅಥವಾ ಯುಪಿ ಮಾಡೆಲ್ ಅಲ್ಲ, ಕಮಲಾಧಿಪತಿಗಳಿಂದ ಕರ್ನಾಟಕಕ್ಕೆ ಹೊಸ ಮಾಡೆಲ್ ಪ್ಲಾನ್. ರಾಜಾಹುಲಿ ಅಖಾಡಕ್ಕೆ ಎಂಟ್ರಿ, ಬೊಮ್ಮಾಯಿ ಮತ್ತು ಬಿಎಸ್ವೈ ಮೀಟಿಂಗ್. 2023ರ ಎಲೆಕ್ಷನ್ ಗೆಲ್ಲೋಕೆ ಟ್ರಿಬಲ್ ಇಂಜಿನ್ ರಣತಂತ್ರ. ಉತ್ತರ ಪ್ರದೇಶದಲ್ಲಿ ಡಬಲ್ ಇಂಜಿನ್ ಸ್ಟ್ರಾಟಜಿಗೆ ಅಭೂತಪೂರ್ವ ಯಶಸ್ಸು. ಕರ್ನಾಟಕದಲ್ಲಿ ಟ್ರಿಬಲ್ ಇಂಜಿನ್ ಸ್ಟ್ರಾಟಜಿಗೆ ಕಮಲ ಗೆದ್ದು ಬೀಗತ್ತಾ? ರಿಪೋರ್ಟ್ ನಿಮ್ಮ ಮುಂದೆ. ಗುಜರಾತ್ ಮಾಡೆಲ್, ಯುಪಿ ಮಾಡೆಲ್, ಕರ್ನಾಟಕಕ್ಕೆ ಹೊಸ ಮಾಡೆಲ್ ಪ್ಲಾನ್. ರಾಜಾಹುಲಿ ಅಖಾಡಕ್ಕೆ ಎಂಟ್ರಿ, ಬೊಮ್ಮಾಯಿ ಬಿಎಸ್ವೈ ಮೀಟಿಂಗ್. ಎರಡ್ 2023 ಎಲೆಕ್ಷನ್ ಗೆಲ್ಲೋಕೆ ಟ್ರಿಬಲ್ ಇಂಜಿನ್ ರಣತಂತ್ರ. ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಹೊರಬಿದ್ದ ಬೆನ್ನಲ್ಲೇ ರಾಜ್ಯ ರಾಜಕೀಯ ಗರಿಗೆದರಿದೆ. ಅಭೂತಪೂರ್ವ ಗೆಲುವು ಸಾಧಿಸಿದ್ದಕ್ಕೆ ಕೇಸರಿ ಕಲಿಗಳು ರಣೋತ್ಸಾಹದಲ್ಲಿದ್ರೆ, ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಕೈಪಾಳ್ಯದ ಲೆಕ್ಕಾಚಾರ ಜನರೇ ಇಳಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಪಂಚರಾಜ್ಯಗಳ ಗೆಲುವು ಒಂದಷ್ಟು ನಾಯಕರ ತಳಮಳಕ್ಕೆ ಕಾರಣವಾಗಿರುವುದು ಮಾತ್ರ ನಿಜ. ಒಂದ್ ವೇಳೆ ಮೊನ್ನೆ ನಡೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಗೆಲುವು ಗಳಿಸದೇ ಇದ್ದಿದ್ರೆ ರಾಜ್ಯ ಬಿಜೆಪಿಯ ಹಲವು ನಾಯಕರಿಗೆ ಕುರ್ಚಿ ಗಟ್ಟಿಯಾಗಿರ್ತಿತ್ತೇನೋ. ಆದ್ರೆ ಬಿಜೆಪಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಮಾಡಿದ್ದ ಹೊಸ ಪ್ಲಾನ್ ಸಕ್ಸಸ್ ಆಗಿ ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟಿದೆ. ಇದೇ ಹುಮ್ಮಸ್ಸಿನಲ್ಲಿರುವ ಬಿಜೆಪಿ ಹೈಕಮಾಂಡ್ ರಾಜ್ಯ ಸಂಪುಟಕ್ಕೂ ಭರ್ಜರಿ ಸರ್ಜರಿ ಮಾಡುವ ಮುನ್ಸೂಚನೆ ಸಿಕ್ಕಿದೆ. ಇದೇ ಕಾರಣಕ್ಕೆ ರಾಜ್ಯ ಬಿಜೆಪಿಯ ಹಲವು ನಾಯಕರ ನಿದ್ದೆಗೆಟ್ಟಿದೆ. ಹಾಗಾದ್ರೆ ಹೈಕಮಾಂಡ್ ಉತ್ತರಾಖಂಡ್ ಅಥವಾ ಗುಜರಾತ್ ಮಾಡೆಲ್ ಅನ್ನ ರಾಜ್ಯದಲ್ಲೂ ಜಾರಿ ಮಾಡೋದು ಪಕ್ಕಾನ, ಅಥವಾ ಕರ್ನಾಟಕಕ್ಕೆಂದೇ ಹೊಸ ಪ್ಲಾನ್ ರೆಡಿಯಾಗ್ತಾ ಇದೆಯಾ? ಅಂತಹದ್ದೊಂದು ಸಾಧ್ಯತೆಯೂ ಇದೆ. ಆ ಪ್ಲಾನೇ ಟ್ರಿಬಲ್ ಇಂಜಿನ್ ಪ್ಲಾನ್. ಉತ್ತರ ಪ್ರದೇಶದಲ್ಲಿ ಡಬಲ್ ಇಂಜಿನ್ ದೊಡ್ಡ ಮಟ್ಟದಲ್ಲಿ ಗೆಲುವಿಗೆ ಕಾರಣವಾಗಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ಟ್ರಿಬಲ್ ಇಂಜಿನ್ ಪ್ಲಾನ್ ಮಾಡಿದ್ರೆ ಮತ್ತೆ ಕಮಲ ಗದ್ದುಗೆ ಇರೋದು ಸಲೀಸನ್ನೋ ಲೆಕ್ಕಾಚಾರವೂ ನಡೀತಾ ಇದೆ. ಹಾಗಾದ್ರೆ ಏನಿದು ಟ್ರಿಬಲ್ ಇಂಜಿನ್ ರಣತಂತ್ರ? ಉತ್ತರಾಖಂಡ್ ಅಥವಾ ಗುಜರಾತ್ ಮಾಡೆಲ್ ಬಿಟ್ಟು ಕರ್ನಾಟಕಕ್ಕೆ ಹೊಸದಾದ ಮಾಡೆಲ್ ಪ್ಲಾನ್ ಮಾಡಿದ್ದಾರಾ ಕಮಲಾಧಿಪತಿಗಳು? ಕರ್ನಾಟಕ ಮಾಡೆಲ್ ಹೇಗಿರುತ್ತೆ? ಈ ಎಲ್ಲದರ ಕುರಿತಾಗಿ ಡೀಟೇಲ್ಸ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಏನಿದು ಟ್ರಿಬಲ್ ಇಂಜಿನ್ ರಣತಂತ್ರ? ಡಬಲ್ ಇಂಜಿನ್, ಎಸ್, ಇದು ಉತ್ತರ ಪ್ರದೇಶ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ದೊಡ್ಡ ಗೆಲುವನ್ನ ಕಂಡ ಬಳಿಕ ಸದ್ದು ಮಾಡ್ತಾ ಇರೋ ಟೈಟಲ್. ಮೋದಿ ಯೋಗಿ ಎಂಬ ಡಬಲ್ ಇಂಜಿನ್ ಎದುರು ಅಖಿಲೇಶ್ ಸೈಕಲ್ ಪಂಚರ್ ಆಗೋಗಿದ್ದು ಈಗ ಇತಿಹಾಸ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಭಾರಿ ಗೆಲುವಿಗೆ ಕಾರಣವಾಗಿದ್ದೆ ಮೋದಿ ಮತ್ತು ಯೋಗಿ ಎಂಬ 2 ಮುಖಗಳು. ನಿಮಗ್ ಗೊತ್ತಾ, ಉತ್ತರ ಪ್ರದೇಶದಲ್ಲಿ ಆಡಳಿತಾರೂಢ ಪಕ್ಷ ಸತತವಾಗಿ ಮತ್ತೊಂದು ಬಾರಿ ಸಂಪೂರ್ಣ ಬಹುಮತದೊಂದಿಗೆ ಆಯ್ಕೆಯಾದ ಇತಿಹಾಸ ಇಲ್ಲ. ಯಾಕಂದ್ರೆ ಈ ಹಿಂದೆಲ್ಲ ಉತ್ತರ ಪ್ರದೇಶದಲ್ಲಿ ಒಂದ್ ಅವಧಿಗೆ ಒಂದ್ ಪಕ್ಷವನ್ನ ಜನ ಗೆಲ್ಲಿಸಿದ್ರೆ ನಂತರ ಇನ್ನೊಂದು ಪಕ್ಷದ ಕೈ ಹಿಡಿತಾ ಇದ್ರು. ಆದ್ರೆ ಈಗ ಆ ಟ್ರೆಂಡ್ ಚೇಂಜ್ ಆಗಿದೆ. 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಸರ್ಕಾರವನ್ನ ಉರುಳಿಸಿ ಬಿಜೆಪಿಯನ್ನ ಬಹುಮತದೊಂದಿಗೆ ಆರಿಸಿದ್ರು ಅಲ್ಲಿನ ಜನ. ಆ ಗೆಲುವಿನ ನಂತರ ಅಚ್ಚರಿಯ ಆಯ್ಕೆಯಾಗಿ ಯೋಗಿ ಆದಿತ್ಯನಾಥ್ರನ್ನ ಉತ್ತರ ಪ್ರದೇಶದ ಸಿಎಂ ಸ್ಥಾನಕ್ಕೆ ಆರಿಸಿತ್ತು ಬಿಜೆಪಿ ಹೈಕಮಾಂಡ್. ಇದೀಗ ಮತ್ತೆ ಯೋಗಿ ಆದಿತ್ಯನಾಥ್ ಅವರನ್ನೇ ಉತ್ತರ ಪ್ರದೇಶದ ಜನ ಆರಿಸಿದ್ದಾರೆ. 2ನೇ ಬಾರಿ ಜನ ಮೆಚ್ಚಿದ ನಾಯಕರಾಗಿ ಯೋಗಿ ಮತ್ತೆ ಹೊರಹೊಮ್ಮಿದ್ದಾರೆ. ಆದ್ರೆ ಉತ್ತರ ಪ್ರದೇಶದ ಈ ಭಾರಿ ಗೆಲುವಿಗೆ ಯೋಗಿ ಅವರೊಬ್ಬರೇ ಕಾರಣ ಅಲ್ಲ, ಮೋದಿ ಅಲೆಯೂ ಕಾರಣ. ಮೋದಿ ಅಲೆ ಉತ್ತರ ಪ್ರದೇಶದಲ್ಲಿ ಪ್ರಭಾವ ಬೀರಿದೆ ಅನ್ನೋದು ಜಗಜ್ಜಾಹಿರು. ಹೀಗೆ ಮೋದಿ ಅಲೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಗದ್ದುಗೆ ಏರಲು ಕಾರಣವಾದ ಪ್ರಮುಖ ಅಂಶಗಳು. ಹೀಗಾಗಿ ಉತ್ತರ ಪ್ರದೇಶದ ಗೆಲುವನ್ನ ಡಬಲ್ ಇಂಜಿನ್ ಸಕ್ಸಸ್ ಎಂದೇ ಬಣ್ಣಿಸಲಾಗ್ತಾ ಇದೆ. ಹಾಗೇನೆ ಮುಂದಿನ ಕರ್ನಾಟಕದ ಚುನಾವಣೆಯಲ್ಲಿ ಟ್ರಿಬಲ್ ಇಂಜಿನ್ ರಣತಂತ್ರ ರೂಪಿಸುವ ಸಾಧ್ಯತೆ ಈಗ ಕಾಣ್ತಾ ಇದೆ.
ಕರ್ನಾಟಕದ ತ್ರಿಬಲ್ ಇಂಜಿನ್ ರಣತಂತ್ರದ ಪ್ರಮುಖರು ಯಾರು? ಮತ್ಯಾರೂ ಅಲ್ಲ, ಒಂದು ಪ್ರಧಾನಿ ಮೋದಿ, ಮಗದೊಬ್ಬರು ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ. ಬಿಜೆಪಿ ಬಿಎಸ್ ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಬೊಮ್ಮಾಯಿಯನ್ನ ಸಿಎಂ ಪಟ್ಟದಲ್ಲಿ ಕೂರಿಸಿರಬಹುದು. ಆದರೆ ಬೊಮ್ಮಾಯಿ ಆಯ್ಕೆ ಬಿಎಸ್ವೈ ಅವರದ್ದೇ ಆಗಿತ್ತು. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಬಿಜೆಪಿ ಹೈಕಮಾಂಡ್ ಬಿಎಸ್ವೈ ಅವರ ಮಾತನ್ನ ತೆಗೆದು ಹಾಕೋದೂ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಎಸ್ವೈ ಅಂದ್ರೆ ಬಿಜೆಪಿ ಅಂದ್ರೆ ಬಿಎಸ್ವೈ. ಹೀಗಾಗಿ ಯಡಿಯೂರಪ್ಪ ಅವರನ್ನ ಸೈಡ್ಲೈನ್ ಮಾಡಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ ಅನ್ನೋದು ಕಮಲಾಧಿಪತಿಗಳಿಗೂ ಗೊತ್ತಿದೆ. ಇದೇ ಕಾರಣದಿಂದ ಯಡಿಯೂರಪ್ಪ ಅವರನ್ನ ಸೈಡ್ಲೈನ್ ಮಾಡದೆ ಮುಂದಿನ ಚುನಾವಣೆಗೂ ಅವರನ್ನೇ ಮುಂಚೂಣಿಯಲ್ಲಿಟ್ಕೊಂಡು ಪ್ರಚಾರ ನಡೆಸುವ ಪ್ಲಾನ್ ಮಾಡಿದೆ ಬಿಜೆಪಿ. ಸ್ವತಃ ಬಿಎಸ್ವೈ ಕೂಡ ಅಧಿವೇಶನದಲ್ಲಿ ತಮ್ಮ ಗುರಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೇರಿಸೋದು ಅಂತ ಹೇಳಿಕೊಂಡಿದ್ದಾರೆ. ಅಧಿವೇಶನ ಮುಗಿದ ಕೂಡಲೇ ರಾಜ್ಯಾದ್ಯಂತ ಮೋದಿ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರದ ಯೋಜನೆಗಳ ಪ್ರಚಾರ ನಡೆಸೋದಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ಈ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಹೋಗಿ ಬಸವರಾಜ ಬೊಮ್ಮಾಯಿ ಅವರ ಒಂದು ಆಯವ್ಯಯವನ್ನು, ಅವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ, ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಅದರ ಮೂಲಕ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ 135-140 ಸೀಟನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಅದಕ್ಕೆ 100ಕ್ಕೆ 100 ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಎಸ್, ಇದು ಬಜೆಟ್ ಸೆಷನ್ ನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ ಮಾತು. ಹಾಗಾಗಿ ಸಿಎಂ ಸ್ಥಾನ ಹೋಯ್ತು ಅಂತ ಬಿಎಸ್ವೈ ಈ ವಯಸ್ಸಲ್ಲೂ ಮನೆಯಲ್ಲಿ ಕೂರುವ ಮಾತೇ ಇಲ್ಲ. ರಾಜ್ಯಾದ್ಯಂತ ಸಂಚರಿಸಿ ಮತ್ತೆ ಬಿಜೆಪಿಯನ್ನ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ಗೆಲ್ಲಿಸಿಕೊಂಡು ಬರುವ ಪಣ ತೊಟ್ಟಿದ್ದಾರೆ ರಾಜಾಹುಲಿ. ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು. ಅದು ನಿಶ್ಚಿತವಾಗಿ ಯಶಸ್ವಿ ಆಗ್ತೇವೆ ಅದರಲ್ಲಿ ಅನ್ನೋದನ್ನು ಬರೋ ಚುನಾವಣೆಯಲ್ಲಿ ತಾವೇ ನೋಡೋರಿದ್ದೀರಾ. ಬಹುಶಃ ಶಾಶ್ವತವಾಗಿ ಮತ್ತೊಮ್ಮೆ ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಮತ್ತೆ ಹೇಳ್ತೇನೆ, ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾಗುತ್ತೆ. ಬಿಎಸ್ವೈ ಇವತ್ತಿಗೂ ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ, ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಬಲ ಮುಖಂಡ. ಲಿಂಗಾಯತ ಸಮುದಾಯದಲ್ಲಿ ಬಿಎಸ್ವೈರನ್ನ ಸರಿಗಟ್ಟುವ ಮಗದೊಬ್ಬ ನಾಯಕ ಇನ್ನೂ ಬೆಳೆದಿಲ್ಲ. ಹಾಗಾಗಿ 2023ರ ವಿಧಾನಸಭಾ ಚುನಾವಣೆಗೆ ಬಿಎಸ್ವೈ ಅವರನ್ನ ಬಿಜೆಪಿ ಹೈಕಮಾಂಡ್ ಪರಿಪೂರ್ಣವಾಗಿಯೇ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಏನು ಪ್ರಧಾನಿ ಮೋದಿ ಬಗ್ಗೆ ಹೇಳಬೇಕಾಗಿಲ್ಲ. ಮೋದಿ ಅಲೆ 2014ರಿಂದ ಇಲ್ಲಿವರೆಗೂ ಕಡಿಮೆಯಾಗಿಲ್ಲ. ಅದಕ್ಕೆ ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿ ಗದ್ದುಗೆಗೇರಿದ್ದೇ ಸಾಕ್ಷಿ. ಇವರಿಬ್ಬರ ಜೊತೆ ಸಿಎಂ ಬೊಮ್ಮಾಯಿ ಆಡಳಿತ, ಯೋಜನೆಗಳು, ಸಾಧನೆಯನ್ನ ಮುಂದಿಟ್ಕೊಂಡು ಚುನಾವಣೆ ಎದುರಿಸುವ ಪ್ಲಾನ್ನಲ್ಲಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಹೀಗೆ 2023ರ ಚುನಾವಣೆಗೆ ರಾಜ್ಯ ಬಿಜೆಪಿ ಮೋದಿ ಅಲೆ ಬಿಎಸ್ವೈ ಎಂಬ ಬಿಜೆಪಿ ಮತಗಳನ್ನ ಸೆಳೆಯುವ ಆಯಸ್ಕಾಂತ ಜೊತೆಗೆ ಸಿಎಂ ಬೊಮ್ಮಾಯಿ ಅವರ ಸರ್ಕಾರದ ಸಾಧನೆಯನ್ನ ಇಟ್ಕೊಂಡು ಪ್ರಚಾರದ ಅಖಾಡಕ್ಕೆ ಧುಮುಕುವ ಸಾಧ್ಯತೆ ಇದೆ. ಆ ಮೂಲಕ ರಾಜ್ಯದಲ್ಲಿ ತ್ರಿಬಲ್ ಇಂಜಿನ್ ರಣತಂತ್ರವನ್ನ ಬಿಜೆಪಿ ಹೆಣೆಯಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಏನು ಬಹಳ ದೊಡ್ಡ ಒಂದು ಹೋರಾಟ, ವಿರೋಧ, ಅದನ್ನು ಕೂಡ ನಾವು ಎದುರಿಸಕ್ಕೆ ಸಿದ್ಧಿದ್ದೇವೆ. ಅದನ್ನು ಯಶಸ್ವಿಯಾಗಿ ಎದುರಿಸ್ತೇವೆ. 23ಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರ್ತೀವಿ. ಹಾಗೆ ನಾವು ಸದಾ ಸಿದ್ಧರಿದ್ದೇವೆ, ನಿಮ್ಮನ್ನ ಎದುರಿಸಲಿಕ್ಕೆ ಸದಾ ಸಿದ್ಧರಿದ್ದೆ, ಕಾಯ್ತಾ ಇದ್ದೀವಿ. 23 ಬಂದ್ರೆ ಸಾಕು ಅಂತ. 2023ರ ವಿಧಾನಸಭೆ ಚುನಾವಣೆ ಗೆಲ್ಲಲು ರಾಜ್ಯದಲ್ಲಿ ಮೋದಿ ಅಲೆ, ರಾಜಾಹುಲಿ ಘರ್ಜನೆ, ಬೊಮ್ಮಾಯಿ ನಾಯಕತ್ವದ ತ್ರಿಬಲ್ ಇಂಜಿನ್ ಆಗಿ ಕೈ ಮತ್ತು ಜೆಡಿಎಸ್ ಪ್ಲಾನ್ಗಳನ್ನ ಧೂಳಿಪಟ ಮಾಡಬಹುದು ಎಂಬ ಲೆಕ್ಕಾಚಾರ ಕಮಲ ಪಾಳ್ಯದಲ್ಲಿದೆ. ನಿಜ. ಆದ್ರೆ ಈ ಒಂದು ಪ್ಲಾನ್ನ ಜೊತೆಗೆ ಚುನಾವಣೆಗೂ ಮೊದಲು ರಾಜ್ಯ ಬಿಜೆಪಿಗೆ ಸರ್ಜರಿ ಮಾಡಲು ಮುಂದಾಗಿದೆ ಹೈಕಮಾಂಡ್. ಹೌದು, ಸಂಪುಟಕ್ಕೆ ಭಾರಿ ಸರ್ಜರಿ ಫಿಕ್ಸ್ ಅನ್ನೋದು ಈಗಾಗಲೇ ಹರಿದಾಡ್ತಾ ಇರುವ ಮಾಹಿತಿ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು, ನಾಯಕತ್ವದ ಬದಲಾವಣೆಗಳು ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಯುಗಾದಿ ಟೈಮ್ಗೆ ಸಂಪುಟ ಸರ್ಜರಿ ಆಗಲಿದೆ ಎಂಬ ಮಾತಿಗೆ ಈಗ ಪುಷ್ಟಿ ಸಿಗುವಂತೆ ಸಿಎಂ ಬೊಮ್ಮಾಯಿ ಸಚಿವರ ಲಿಸ್ಟ್ ಮಾಡಿಕೊಂಡಿದ್ದಾರೆ ಎಂಬ ವಿಷಯ ಬಹಿರಂಗವಾಗಿದೆ. ಹಾಗಾದ್ರೆ ಬೊಮ್ಮಾಯಿ ಮಾಡಿರುವ ಸಚಿವಾಕಾಂಕ್ಷಿಗಳ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ? ಬಿಎಸ್ವೈರನ್ನ ಮೀಟ್ ಆಗಿದ್ಯಾಕೆ ಸಿಎಂ? ಆ ಮೀಟಿಂಗ್ ಸೀಕ್ರೆಟ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಿಎಂ ಬೊಮ್ಮಾಯಿ ಚರ್ಚೆ. ಮುಂದಿನ ವಾರ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರಾ ಬೊಮ್ಮಾಯಿ? ಬಿಜೆಪಿ ಹೈಕಮಾಂಡ್ಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಸಲ್ಲಿಸ್ತಾರಾ ಸಿಎಂ? ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಎಫೆಕ್ಟ್ನಿಂದ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಫಿಕ್ಸ್ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ.
ಸಂಪುಟದಲ್ಲಿರುವ ಹಳಬರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಆದ್ಯತೆ ನೀಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಈ ಬೆನ್ನಲ್ಲೇ ಶನಿವಾರ ಮಾಜಿ ಸಿಎಂ ಬಿಎಸ್ವೈ ಅವರನ್ನ ಸಿಎಂ ಬೊಮ್ಮಾಯಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆ ಮತ್ತು ದೆಹಲಿ ಭೇಟಿ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಜಿಲ್ಲೆಗಳಲ್ಲಿ ಸಚಿವರ ಕಾರ್ಯಕ್ಷಮತೆ ಹೆಚ್ಚಿಸುವ ಕುರಿತಾಗಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಬಗ್ಗೆ, ಉಸ್ತುವಾರಿ ಸಚಿವರುಗಳಿಗೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟಿಸುವ ಹೊಣೆಗಾರಿಕೆ ನೀಡುವ ಕುರಿತಾಗಿ ಮುಂದಿನ ಚುನಾವಣೆಗೆ ಪಕ್ಷ ಬಲಿಷ್ಠಗೊಳಿಸುವ ಬಗ್ಗೆ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಬೊಮ್ಮಾಯಿ ಮುಂದಿನ ವಾರವೇ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ಸಂಪುಟದಲ್ಲಿ ಸದ್ಯಕ್ಕೆ ಖಾಲಿ ಇರೋದು 4 ಸ್ಥಾನಗಳು ಮಾತ್ರ. ಹೀಗಾಗಿ ಸಂಪುಟ ವಿಸ್ತರಣೆ ಬದಲಾಗಿ ಸಂಪುಟ ಪುನರಚನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ತಮ್ಮ ಜಿಲ್ಲೆಯಲ್ಲಿ ಮತ ಸೆಳೆಯುವ ವರ್ಚಸ್ ಹೊಂದಿರುವ ಶಾಸಕರಿಗೆ, ಸಮುದಾಯಗಳ ಪ್ರಭಾವಿ ನಾಯಕರಿಗೆ, ಯುವಕರಿಗೆ ಸಂಪುಟ ಪುನರಚನೆ ವೇಳೆ ಮಣೆ ಹಾಕುವ ಸಾಧ್ಯತೆ ನಿಚ್ಚಳವಾಗಿದೆ. ಹೈಕಮಾಂಡ್ ಸಂಪುಟ ಪುನರಚನೆ ಲೆಕ್ಕಾಚಾರಗಳು ಏನೇ ಇದ್ರೂ ಸಿಎಂ ಬೊಮ್ಮಾಯಿ ಸಚಿವಾಕಾಂಕ್ಷಿಗಳ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ದೆಹಲಿ ವರಿಷ್ಠರಿಗೆ ಸಿಎಂ ಬೊಮ್ಮಾಯಿ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಬೊಮ್ಮಾಯಿ ಮಾಡಿರುವ ಲಿಸ್ಟ್ನಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆಗಿರುವ ಬಿವೈ ವಿಜಯೇಂದ್ರ ಕೂಡ ಮೊದಲ ಪಂಕ್ತಿನಲ್ಲಿದ್ದಾರೆ. ಕುಡುಚಿ ಶಾಸಕ ಪಿ ರಾಜೀವ್, ಸುರಪುರ ಶಾಸಕ ರಾಜೀವ್ಗೌಡ, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್, ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ, ಧಾರವಾಡ ಅರವಿಂದ್ ಬೆಲ್ಲದ್, ಹೊನ್ನಾಳಿಯ ರೇಣುಕಾಚಾರ್ಯ, ಎಂಎಲ್ಸಿ ಆಗಿರುವ ಸಿಪಿ ಯೋಗೇಶ್ವರ್, ಮಡಿಕೇರಿ ಅಪ್ಪಚ್ಚು ರಂಜನ್, ವಿರಾಜಪೇಟೆಯ ಬೋಪಯ್ಯ, ಕೃಷ್ಣರಾಜ ಕ್ಷೇತ್ರದ ರಾಮದಾಸ್, ಮಹದೇವಪುರ ಶಾಸಕ ಅರವಿಂದ್ ಲಿಂಬಾವಳಿ, ಹಾಸನದ ಪ್ರೀತಂ ಗೌಡ ಹಾಗೂ ಬಿಜೆಪಿ ಸರ್ಕಾರದ ಮಹತ್ವದ ಬದಲಾವಣೆ ಕುರಿತು ಆಗಾಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿಯುವ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಸರು ಸಿಎಂ ಬೊಮ್ಮಾಯಿ ಅವರ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿದೆ ಅಂತ ಹೇಳಲಾಗ್ತಿದೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದ ಮೇಲೇನೆ ಇವತ್ತು ಕೇಂದ್ರದ ಕಣ್ಣಿರ್ತದೆ. ಯಾಕಂದ್ರೆ ಮುಂದಿನ ಚುನಾವಣೆ ಇರುವುದು ಗುಜರಾತು, ಕರ್ನಾಟಕ ಇವೆಲ್ಲ ಚುನಾವಣೆ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ನಮ್ಮ ಹೈಕಮಾಂಡಿನ ಕಣ್ಣು ಇರುವುದರಿಂದ ಏನು ಸಣ್ಣ ಪುಟ್ಟ ರಿಪೇರಿ ಆಗಬೇಕಾಗಿದೆ ಎಲ್ಲ ರಿಪೇರಿಯನ್ನು ಬಹಳ ಸರಿಯಾಗಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ. ಸಂಪುಟ ಪುನರಚನೆ ಆದರೆ ಒಂದಷ್ಟು ಹಾಲಿ ಮಂತ್ರಿಗಳಿಗೆ ಕೋಕ್ ಕೊಡಲೇಬೇಕು. ಹಿರಿಯರಿಗೆ ಮತ್ತು ಈಗಾಗಲೇ 2 ಬಾರಿ ಸಚಿವರಾದವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತಾನು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಂಪುಟದಿಂದ ಔಟ್ ಆಗುವ ಹಿರಿಯರ ಲಿಸ್ಟ್ನಲ್ಲಿ ಪ್ರಭು ಚೌಹಾಣ್, ಶಶಿಕಲಾ ಜೊಲ್ಲೆ, ಕೋಟಾ ಶ್ರೀನಿವಾಸ್ ಪೂಜಾರಿ, ನಾರಾಯಣಗೌಡ ಮತ್ತು ಈಶ್ವರಪ್ಪ ಹೆಸರು ಕೇಳಿಬರ್ತಾ ಇದೆ. ಆದ್ರೆ ಯಾರು ಔಟ್ ಯಾರು ಇನ್ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಗುಜರಾತ್ನಲ್ಲಿ ಬಿಜೆಪಿ ಹೈಕಮಾಂಡ್ ಏಕಪಕ್ಷೀಯವಾಗಿ ಸಂಪುಟ ರಚನೆ ಮಾಡಿತ್ತು. ಗುಜರಾತ್ ಮಾದರಿಯನ್ನ ಕರ್ನಾಟಕದಲ್ಲೂ ಅಪ್ಲೈ ಮಾಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಏಳೋದು ಗ್ಯಾರಂಟಿ. ಯಾಕಂದ್ರೆ ಗುಜರಾತ್ಗೆ ಗುಜರಾತ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟ ಸರ್ಪ್ರೈಸ್ ಆಗಿತ್ತು. ಗುಜರಾತ್ನಲ್ಲಿ ಇದೇ ಡಿಸೆಂಬರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ಗುಜರಾತ್ಗೆ ಮಾತ್ರವಲ್ಲ ದೇಶಕ್ಕೆ ಶಾಕ್ ಕೊಡುವಂತಹ ಬದಲಾವಣೆ ಮಾಡಿದ್ದು ದಿಲ್ಲಿಯ ಕಮಲಾಧಿಪತಿಗಳು. ದಿಢೀರಾಗಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಗುಜರಾತ್ನ ಸಿಎಂ ಆಗಿದ್ದ ವಿಜಯ್ ರೂಪಾಣಿ ಅವರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ ಅವರನ್ನ ಸಿಎಂ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಇಷ್ಟೇ ಆಗಿದ್ರೆ ಇದರಲ್ಲಿ ಅಚ್ಚರಿ ಇಲ್ಲ ಬಿಡಿ. ಆದ್ರೆ ಸಿಎಂ ಬದಲಾವಣೆ ಮಾತ್ರವಲ್ಲ, ಹೊಸ ಸಂಪುಟದಲ್ಲಿ 24 ಸಚಿವರಿಗೆ ಸ್ಥಾನ ಕಲ್ಪಿಸಿತ್ತು ಬಿಜೆಪಿ. ಆದ್ರೆ ಹೀಗೆ ಹೊಸ ಸಂಪುಟದಲ್ಲಿ ಸ್ಥಾನ ಪಡೆದ 24 ಸಚಿವರ ಪೈಕಿ ಅದಕ್ಕೂ ಹಿಂದಿನ ಸಂಪುಟದಲ್ಲಿದ್ದ ಒಬ್ಬರೇ ಒಬ್ಬರು ಹಳಬರಿಗೆ ಅವಕಾಶ ನೀಡಿರಲಿಲ್ಲ. ಅಷ್ಟೇ ಅಲ್ಲ, 24 ನೂತನ ಸಚಿವರ ಪೈಕಿ 21 ಮಂದಿ ಅದೇ ಮೊದಲ ಬಾರಿಗೆ ಸಚಿವ ಸ್ಥಾನ ಪಡ್ಕೊಂಡಿದ್ರು. ಜಾತಿವಾರು, ವಲಯವಾರು ಲೆಕ್ಕಾಚಾರವನ್ನಿಟ್ಕೊಂಡು ಸಂಪುಟ ರಚನೆ ಮಾಡಿತ್ತು ಬಿಜೆಪಿ. ಹೇಗೆ ಸಂಪೂರ್ಣ ಹೊಸ ಮುಖಗಳೊಂದಿಗೆ 2022ರ ವಿಧಾನಸಭಾ ಚುನಾವಣೆ ಎದುರಿಸಲು ಗುಜರಾತ್ ಬಿಜೆಪಿ ಸಜ್ಜಾಗಿದೆ. ಇದೇ ರೀತಿ ರಾಜ್ಯದಲ್ಲೂ ಎಲ್ಲ ಹಾಲಿ ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ನೀಡಬಹುದು ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲಿ ಹರಿದಾಡ್ತಾ ಇದೆ. ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಸಚಿವಾಕಾಂಕ್ಷಿ ಶಾಸಕರುಗಳು ಕೂಡ ರಾಜ್ಯದಲ್ಲಿ ಗುಜರಾತ್ ಮಾದರಿ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು. ಸಂಪುಟ ಸರ್ಜರಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಪಕ್ಷದಲ್ಲೂ ರಿಪೇರಿಗೆ ಹೈಕಮಾಂಡ್ ಮುಂದಾಗಿದೆ ಅಂತ ಮಾಹಿತಿ ಇದೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಟೀಲ್ ಬದಲು ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್? ಉತ್ತರಾಖಂಡ್ ಅಥವಾ ಗುಜರಾತ್ ಮಾದರಿಯನ್ನ ಕರ್ನಾಟಕಕ್ಕೆ ಅನ್ವಯ ಮಾಡಿದ್ರೆ ಸಿಎಂ ಕುರ್ಚಿಯು ಬದಲಾಗುತ್ತಾ? ಹೈಕಮಾಂಡ್ ಅಸಲಿ ಪ್ಲಾನ್ ಏನು? ಕರ್ನಾಟಕಕ್ಕೆಂದೇ ಹೊಸ ಪ್ಲಾನ್ ರೆಡಿಯಾಗಿದ್ಯಾ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ.